ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ಸುಮಾರು ಜನ ಹೆಣ್ಮಕ್ಳಿಗೆ ಒಂದು ಡೌಟ್ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಈಗ ನಾವು ಬಾಗಿಲಿಗೆ ಅರಿಶಿನ ಕುಂಕುಮ ಅಥವಾ ರಂಗೋಲಿನಲ್ಲೆಲ್ಲ ಹಾಕ್ತೀವಲ್ಲ, ಅದನ್ನು ಮನೆ ಒಳಗಡೆ ಕೂತ್ಕೊಂಡು ಹಾಕಬೇಕಾ ಅಥವಾ ಮನೆ ಹೊರಗಡೆ ಕೂತ್ಕೊಂಡು ಹಾಕಬೇಕಾ, ಯಾವುದು ಸರಿ ಯಾವುದು ತಪ್ಪು ಅಂತ ಕೆಲವೊಂದು ಕಮೆಂಟ್ಗಳು ಕೂಡ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡಿದರು. ಹಾಗೆ ಕೆಲವೊಂದು ಕಮೆಂಟ್ ನನಗೆ ಯೂಟ್ಯೂಬಲ್ಲಿ ಕೂಡ ಬಂದಿತ್ತು. ಸೊ ಇವತ್ತು ನಾನು ಅದ್ರ ಬಗ್ಗೆ ಒಂದು ವೀಡಿಯೋನೇ ಮಾಡಿಬಿಡೋಣ ಕಮೆಂಟಲ್ಲಿ ಹೇಳೋದಕ್ಕಿಂತ ಅಂತೇಳ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮ್ಮೆಲ್ಲ ಡೌಟ್ಗಳಿಗೂ ವೀಡಿಯೋನಲ್ಲಿ ಖಂಡಿತವಾಗ್ಲೂ ಆನ್ಸರ್ ಸಿಗುತ್ತೆ ಅಂತ ಭಾವಿಸ್ತೀನಿ. ಬನ್ನಿ ವೀಡಿಯೋನ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಕೆಲವು ದಿನಗಳ ಹಿಂದೆ ಅಕಸ್ಮಾತಾಗಿ ನಾನು ಒಂದು ವಿಡಿಯೋನ ನೋಡ್ತಾ ಇದ್ದೆ. ಆವಾಗ ಅವ್ರು ಹೇಳ್ತಾ ಇದ್ರು ಒಳಗಡೆ ಕೂತ್ಕೊಂಡು ಅರಿಶಿನ ಕುಂಕುಮ ಹಚ್ಚಬೇಕು ಅಂತ. ಅದನ್ನು ನೋಡಿ ಇನ್ನೊಂದಷ್ಟು ಜನ ಈ ರೀತಿ ಒಬ್ಬರು ಅಕ್ಕ ಹೇಳಿದ್ದಾರೆ, ಹೊಸಲಿಗೆ ಅರಿಶಿನ ಕುಂಕುಮನ ಒಳಗಡೆ ಕೂತ್ಕೊಂಡು ಹಚ್ಚಬೇಕಂತೆ, ಹೊರಗಡೆಯಿಂದ ಕೂತ್ಕೊಂಡು ಹಚ್ಚಿದ್ರೆ ಲಕ್ಷ್ಮಿ ಹಾಗೆ ಕುಂಕುಮ ತಗೊಂಡು ಹೊರಗಡೆಯಿಂದಾನೇ ಹೊರಟೋಗ್ಬಿಡ್ತಾರಂತೆ, ಮನೆ ಒಳಗಡೆ ಬರೋದಿಲ್ವಂತೆ ಅಂತ ಹೇಳ್ತಾ ಇದ್ರು. ಕೆಲವೊಂದು ಸಲ ಏನಾಗುತ್ತೆ, ಯಾರು ಏನೇ ಹೇಳಿ ನನ್ನನ್ನು ಕೂಡ ಸೇರಿಸಿ ನಾನು ಹೇಳ್ತಾ ಇದ್ದೀನಿ, ಏನೇ ಹೇಳಿದರೂ ಕೂಡ ಅದು ನಿಜನ ಅಥವಾ ಅದನ್ನು ನಂಬಬೇಕಾ ನಂಬಾರ್ದಾ, ಇದನ್ನು ನಾವು ಪಾಲಿಸಬಾರ್ದಾ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಅದನ್ನು ಮಾಡಬೇಕು. ಯಾಕೆ ಅಂದರೆ ಕೆಲವು ಸಲ ಏನಾಗುತ್ತೆ ಅಂದರೆ ನಾವು ತಿಳ್ಕೊಂಡಿರೋದೇ ಸರಿನಾ ತಪ್ಪಾ ಅಂತ ಕನ್ಫ್ಯೂಷನ್ ಆಗುತ್ತೆ. ಮತ್ತು ನಮಗೆ ಗೊತ್ತಿರೋದು ಕೂಡ ಮರೆತು ಹೋಗ್ಬಿಡುತ್ತೆ, ನಾವು ಮಾಡಬೇಕಾ ಮಾಡಬಾರ್ದಾ. ಈಗ ಯಾಕಂದರೆ ತುಂಬ ಹಿಂದಿನಿಂದ ಕೂಡ ನಾವು ಚಿಕ್ಕವರಿರುವಾಗಿನಿಂದ ನೋಡ್ಕೊಂಡು ಬಂದಿರೋ ವಿಧಾನ ಯಾವ ರೀತಿ ಹೇಳಿ, ಹೊರಗಡೆ ಕೂತ್ಕೊಂಡು ಹೊಸಲಿಗೆ ಅರಿಶಿನ ಕುಂಕುಮ ಹಚ್ಚುವಂಥದ್ದಲ್ವಾ. ಈಗ ಇದನ್ನೇ ತಪ್ಪು ಅಂತ ಹೇಳಿದ್ರೆ ಯಾವುದನ್ನು ನಂಬೋದು ಯಾವುದನ್ನು ಬಿಡೋದು ಅಂತ ಅನಿಸತ್ತೆ. ಜೊತೆಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಕೂಡ ಆಗುತ್ತೆ. ನಾನು ತಿಳ್ಕೊಂಡಿರೋದನ್ನು ನಮ್ಮ ಮನೆಯಲ್ಲಿ ನಮ್ಮಮ್ಮ ಆಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಅಜ್ಜಿ ಈ ರೀತಿ ಹಚ್ತಾ ಇದ್ದಿದ್ದನ್ನು ನಾನು ಪಾಲಿಸ್ಕೊಂಡು ಬಂದಿದ್ದೀನಿ. ಅದನ್ನೇ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ವಿಚಾರದಲ್ಲಿ ಬದಲಾವಣೆಗಳು ಆಗಿರುತ್ತೆ. ಯಾಕಂದರೆ ಪೂಜಾ ವಿಧಾನದಲ್ಲಿ ನಾವು ಎಷ್ಟು ಸಲ ಒಂದು ಸಂಕಲ್ಪ ಮಾಡ್ತಾ ಇರಲಿಲ್ಲ. ನಾನು ಕೂಡ ಅಷ್ಟೇ ಸುಮಾರು ವರ್ಷಗಳವರೆಗೂ ಎಲ್ಲ ವ್ರತ ಮಾಡಿದರೂ ಕೂಡ ಸಂಕಲ್ಪ ಮಾಡ್ಕೊಂಡು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಹೋಗ್ತಾ ಹೋಗ್ತಾ ಈಗ ಇದು ಕೂಡ ಕಲ್ತ್ಕೊಂಡೆ. ಹಾಗೆ ಮಂತ್ರಗಳು, ಅಷ್ಟೋತ್ತರಗಳು, ಅದನ್ನು ಉಚ್ಚಾರಣೆ ಮಾಡುವಂತಹ ವಿಧಾನಗಳು ಮತ್ತು ಪೂಜೆ ಮಾಡುವಂತಹ ವಿಧಾನ, ಮೊದಲು ಏನು ಮಾಡಬೇಕು, ಆಮೇಲೆ ಏನು ಮಾಡಬೇಕು, ಕೊನೆಯಲ್ಲಿ ಏನು ಮಾಡಬೇಕು, ಹೀಗೆ ಒಳ್ಳೆ ರೀತಿಯಲ್ಲಿ ಯಾವುದೇ ರೀತಿ ತೊಂದರೆಗಳಿಲ್ಲದಂತೆ ದೋಷ ಬರದೇ ಇರೋ ಹಾಗೆ ನಾವು ಬದಲಾವಣೆಗಳನ್ನ ಮಾಡ್ಕೊಳ್ಳುವುದರಲ್ಲಿ ಖಂಡಿತ ತಪ್ಪಿಲ್ಲ. ಆದರೆ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿ ಪ್ರತಿಯೊಂದರಲ್ಲೂ ಕೂಡ ಬದಲಾವಣೆನ ಹುಡುಕಬಾರ್ದು ಅಲ್ವಾ. ಅದೇ ರೀತಿ ಈಗ ಹೊಸಲಿನ ವಿಚಾರಕ್ಕೆ ಬರೋಣ. ಯಾವ ಅರ್ಥದಲ್ಲಿ ಹೊರಗಡೆ ಕೂತ್ಕೊಂಡು ಹೊಸಲಿಗೆ ಅರಿಶಿನ ಕುಂಕುಮನ ಹಚ್ಚಬಾರ್ದು ಅಂತ ಹೇಳ್ತಾರೆ, ಇದು ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ ನೀವೇ ಹೇಳಿ. ನಮ್ಮ ಮನೇಲಿ ದೊಡ್ಡವರು ಏನು ಹೇಳ್ತಾ ಇದ್ರು ಅಂತ ಅಂದರೆ, ಈಗ ನಾವು ಬೆಳಗ್ಗೆ ಹೊತ್ತು ಹೊಸಲನ್ನು ಒರೆಸೋದು ಆಗಿರ್ಬೋದು, ತೊಳೆಯೋದಾಗಿರ್ಬೋದು, ಅಥವಾ ಮನೆ ಕಸನೇ ಗುಡಿಸಬಹುದು, ಅಥವಾ ಪೂಜಾ ರೂಮ್ ಕ್ಲೀನ್ ಮಾಡಿದ್ರು ಕೂಡ ಬೆಳಗ್ಗೆ ಹೊತ್ತು ಕ್ಲೀನ್ ಮಾಡಿದ್ರೆ ಒಳಗಿನಿಂದ ಕ್ಲೀನ್ ಮಾಡ್ಕೊಂಡು ಬರಬೇಕು ಅಂತ. ಅಕಸ್ಮಾತ್ ಏನಾದರೂ ಸಂಜೆ ನಾವು ಕ್ಲೀನ್ ಮಾಡ್ತೀವಿ ಅಂತ ಅಂದರೆ, ಏನಾದರೂ ಅನಿವಾರ್ಯ ಪರಿಸ್ಥಿತಿ ಇದ್ದರೆ, ಎಲ್ಲಾದರೂ ಹೊರಗಡೆ ಹೊರಟೋಗಿರ್ತೀವಿ, ಬೆಳಗ್ಗೆಯಿಂದ ನಮಗೆ ಕಸ ಗುಡಿಸೋಕ್ಕಾಗಿರಲ್ಲ, ಮನೆ ಒರೆಸೋಕ್ಕಾಗಿರಲ್ಲ, ಅಥವಾ ಪೂಜಾ ಮನೆ ತೆಗೆದು ಇಟ್ಟಿರ್ತೀವಿ, ಪೂಜಾ ರೂಮ್ ಕ್ಲೀನ್ ಮಾಡಿರಲ್ಲ, ಮಾರನೇ ದಿನ ಹಬ್ಬ ಇರುತ್ತೋ ಅಥವಾ ಇನ್ನೊಂದು ಏನೋ ವಿಶೇಷ ದಿನ ಇರುತ್ತೋ, ಅಥವಾ ಏನಾದರೂ ವ್ರತ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ, ಅಂಥ ಸಮಯದಲ್ಲಿ ಸಂಜೆ ಹೊತ್ತು ಏನಾದರೂ ನಾವು ಸಂಜೆ ಮೇಲೆ ಪೂಜಾ ರೂಮ್ ಕ್ಲೀನ್ ಮಾಡುವಂಥ ಅನಿವಾರ್ಯತೆ ಬಂದರೆ, ಆಗ ಹೊಸಲಿಂದ ಒಳಗಡೆ ಕ್ಲೀನ್ ಮಾಡ್ಕೊಳ್ಳಿ, ಒಳಗಡೆಯಿಂದ ಗುಡಿಸಿ ಹೊರಗಡೆ ಹಾಕಬಾರ್ದು ಅಂತ ಹೇಳೋರು. ಅಂದರೆ ಬೆಳಗ್ಗೆ ಹೊತ್ತು ಕಂಪ್ಲೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಆ ಕಸ ಹೊರಗಡೆ ಹಾಕ್ತೀವಿ, ಅದನ್ನು ಶನಿ ಕಸ ಅಂತ ಹೇಳುತ್ತಾರೆ. ಮತ್ತು ಸಂಜೆ ಹೊತ್ತು ಗುಡಿಸಿ ಹೊರಗಡೆ ಹಾಕಬಾರ್ದು. ಒಂದು ವೇಳೆ ಆ ರೀತಿ ಕಸ ಗುಡಿಸಿ ಹೊರಗಡೆ ಹಾಕ್ತೀವಿ ಅಂದರೆ ಸೂರ್ಯ ಮುಳುಗೋದಕ್ಕಿಂತ ಮೊದಲೇ ಮನೆ ಕಸ ಎಲ್ಲ ಗುಡಿಸಿ ಹೊರಗಡೆ ಹಾಕಬೇಕು. ಸೂರ್ಯ ಮುಳುಗಿದ ಮೇಲೆ ಮನೆಯೆಲ್ಲ ಲೈಟ್ ಹಾಕಿದ್ಮೇಲೆ, ದೀಪ ಹಚ್ಚಿದ್ಮೇಲೆ ಯಾವುದೇ ಕಾರಣಕ್ಕೂ ಮನೆ ಕಸ ಗುಡಿಸಿದ್ರೂ ಕೂಡ ಕಸ ಹೊರಗಡೆ ಹಾಕಬಾರ್ದು. ಒಂದು ಕಡೆ ಒಳಗಡೆನೇ ಇಟ್ಟು
ಬೆಳಗ್ಗೆ ಅದನ್ನು ಹೊರಗಡೆ ಹಾಕಿ ಅಂತ ಹೇಳ್ತಾರೆ. ಯಾಕಂದರೆ ಸಂಜೆ ಹೊತ್ತು ಲಕ್ಷ್ಮಿ ಬರುವಂಥ ಸಮಯ, ಹಾಗಾಗಿನೇ ಕಸನ ಹೊರಗಡೆ ಹಾಕಬಾರ್ದು ಅಂತ ಹೇಳೋರು. ನೋಡಿ, ಬೆಳಗ್ಗೆಗೂ ಮತ್ತು ಸಂಜೆಗೂ ಎಷ್ಟು ವ್ಯತ್ಯಾಸ ಇದೆ. ಅದೇ ಕಸ ನಾವು ಬೆಳಗ್ಗೆ ಹೊರಗಡೆ ಹಾಕಿದ್ರೆ ಅದು ಶನಿ ಕಸ ಅಂತಾರೆ, ಅಂದರೆ ಮನೆಯಲ್ಲಿರೋ ಕೊಳೆನ ಹೊರಗಡೆ ಹಾಕೋದು ಅಂತ. ಸಂಜೆ ಮತ್ತು ಹೊತ್ತಲ್ಲಿ ಲಕ್ಷ್ಮಿ ಮನೆ ಒಳಗಡೆ ಬರ್ತಾರೆ ಅಂದರೆ ಅದೇ ಕಸನ ನಾವು ಲಕ್ಷ್ಮಿ ಕಸ ಅಂತ ಕರಿತೀವಿ. ಹಾಗಾಗಿ ಸಂಜೆ ಹೊತ್ತು ಹೊರಗಡೆ ಹಾಕಬಾರ್ದು ಅಂತ ಹೇಳ್ತಾರೆ. ಇನ್ನೂ ಕೂಡ ಸೈಂಟಿಫಿಕ್ ಆಗಿ ಹೇಳೋದಾದರೆ ಹಿಂದಿನ ಕಾಲದಲ್ಲಿ ಕರೆಂಟ್ ಇರಲಿಲ್ಲ, ಅವಾಗೆಲ್ಲ ಲೈಟ್ಗಳನ್ನು ಅಂದರೆ ಸೀಮೆ ಎಣ್ಣೆ ಬುಡ್ಡಿ ಆ ಥರದ್ದು ದೀಪಗಳನ್ನ ಹಚ್ಕೊಂಡಿರೋರು. ಏನಾದರೂ ಬೆಲೆ ಬಾಳುವಂಥ ವಸ್ತುಗಳು ಏನಾದರೂ ಕಸದಲ್ಲಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೇನೆ ದೀಪ ಹಚ್ಚೋದಕ್ಕಿಂತ ಮುಂಚೆ ಕಸ ಗುಡಿಸಿ ಅಂತ ಹೇಳೋರು ಅಷ್ಟೇನೆ. ಬೆಲೆ ಬಾಳೋ ವಸ್ತು ಕಸದ ಜೊತೆ ಮನೆಯಿಂದ ಹೊರಗಡೆ ಹೋಗುತ್ತೆ ಅಂದರೆ ಅದನ್ನು ಲಕ್ಷ್ಮೀ ಸ್ವರೂಪನೇ ಅಲ್ವಾ. ಹಾಗಾಗಿ ಈ ಥರ ಅದನ್ನು ನಾವು ರೂಢಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ಇನ್ನು ಹೊಸಲಿನ ವಿಚಾರಕ್ಕೆ ಬಂದರೂ ಕೂಡ ಅಷ್ಟೇ, ಮೇನ್ ಡೋರ್ ಮಾತ್ರ ಅಥವಾ ದೇವರ ಮನೆ ಹೊಸಲನ್ನು ಯಾವುದೇ ಕನ್ಸಿಡರ್ ಮಾಡಬೇಕು ಇದನ್ನು ಕೂಡ ಸರಿಯಾಗಿ ಹೇಳಬೇಕು ಅಲ್ವಾ. ಹೊಸ್ತಿಲು ಅಂದಮೇಲೆ ಎಲ್ಲನೂ ಒಂದೇ, ಪೂಜಾ ರೂಮ್ದಾಗಿರಲಿ ಮೇನ್ ಡೋರ್ದಾಗಿರಲಿ. ಈಗ ನಾವು ಒಳಗಡೆನೇ ಕೂತ್ಕೊಂಡು ಅರಿಶಿನ ಕುಂಕುಮ ಹಚ್ಚಬೇಕು ಅಂದರೆ ಹೊಸಲನ್ನು ಅದನ್ನು ಕ್ಲೀನ್ ಮಾಡುವಾಗ ಯಾವ ರೀತಿ ಕೂತ್ಕೋಬೇಕು, ಹೊರಗಡೆ ಕೂತ್ಕೋಬೇಕಾ ಅಥವಾ ಒಳಗಡೆ ಕೂತ್ಕೊಂಡು ರಂಗೋಲಿ ಹಾಕುವಾಗ ಯಾವ ರೀತಿ ಹಾಕಬೇಕು, ಇದನ್ನು ಮುಖ್ಯ ಆಗತ್ತಲ್ವಾ. ಈಗ ಹೊಸಲಿನ ಮೇಲೆ ರಾತ್ರಿ ಎಲ್ಲ ಜ್ಯೇಷ್ಠದೇವಿ ವಾಸ ಇರುತ್ತೆ, ಅದನ್ನು ನಾವು ತೊಳಿಬೇಕು. ಒಳಗಡೆ ಕೂತ್ಕೊಂಡು ತೊಳಿಬೇಕಾ ಅಥವಾ ಹೊರಗಡೆ ಕೂತ್ಕೊಂಡು ತೊಳಿಬೇಕಾ, ಯಾವುದು ಸರಿಯಾದ ವಿಧಾನ ನೀವೇ ಹೇಳಿ. ಹೊರಗಡೆ ಕೂತ್ಕೊಂಡು ತೊಳೆದು ಹೊರಗಡೆ ಕಳಿಸ್ತೀವಿ ಅಂತ, ಒಳಗಡೆ ಕೂತ್ಕೊಂಡು ನಾವು ತೊಳೆದು ಒಳಗಡೆ ಕರ್ಕೊಂಡು ಹಾಗೆ ಲೆಕ್ಕ ಬರುತ್ತೆ. ಹೊರಗಡೆ ಕೂತ್ಕೊಂಡು ಹೊಸಲನ್ನು ತೊಳೆದು ಒರೆಸಿದ ಮೇಲೆ ಹೊರಗಡೆಯಿಂದಾನೇ ಅರಿಶಿನ ಕುಂಕುಮ ಹಚ್ಚಬೇಕು. ಹಾಗೆ ರಂಗೋಲಿನೂ ಕೂಡ ಹಾಗೆ ಹಾಕಬೇಕು ಅಲ್ವಾ. ಅರಿಶಿನ ಕುಂಕುಮ ಹಚ್ಚೋಕೆ ಒಳಗಡೆ ಕೂತ್ಕೊಳ್ಳೋದು, ರಂಗೋಲಿ ಹಾಕೋಕ್ಕೆ ಮತ್ತೆ ಈಚೆ ಬರೋದು, ಇದೆಲ್ಲ ಸಾಧ್ಯ ಆಗತ್ತಾ ನೀವೇ ಯೋಚನೆ ಮಾಡಿ. ಮತ್ತು ದೇವರ ಮನೆ ಹೊಸಲಿಗೂ ಕೂಡ ಅಷ್ಟೇ, ಒಳಗಡೆ ಕೂತ್ಕೊಂಡೇ ಅರಿಶಿನ ಕುಂಕುಮ ಹಚ್ಚಬೇಕು. ಅಂದರೆ ನಾವು ದೇವರಿಗೆ ಬೆನ್ನು ತೋರಿಸ್ಕೊಂಡು ಅರಿಶಿನ ಕುಂಕುಮ ಹಚ್ಚಿದಾಗೆ ಆಗಲ್ವಾ. ಈ ರೀತಿ ಕೂಡ ಮಾಡಬಾರ್ದು. ನಾವು ಹೊಸಲನ್ನು ತೊಳೆದು ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಹೂಗಳನ್ನು ಇಟ್ಟು ಅಲಂಕಾರ ಮಾಡೋದೇನೆ ಹೊರಗಡೆಯಿಂದ ಬರುವಂತಹ ಮಹಾಲಕ್ಷ್ಮಿ ಅದನ್ನು ನೋಡಿ ಒಳಗಡೆ ಬರಲಿ ಅಂತ ಹೇಳಿ ಅಲ್ವಾ. ಅಂದರೆ ಪಾಸಿಟಿವ್ ಎನರ್ಜಿ, ಒಂದು ಸಕಾರಾತ್ಮಕ ಶಕ್ತಿ ಮನೆ ಒಳಗಡೆ ಪ್ರವೇಶ ಮಾಡಲಿ ಅಂತ ಅರ್ಥ. ಹೊಸಲಿನ ಮೇಲೆ ಯಾವಾಗಲೂ ಲಕ್ಷ್ಮೀನಾರಾಯಣರ ವಾಸ ಇದ್ದೇ ಇರುತ್ತೆ. ಅವರು ಯಾವಾಗಲೂ ಅಷ್ಟೇ ಹೊರಗಡೆನೇ ಮುಖ ಮಾಡಿಕೊಂಡು ಇರ್ತಾರೆ. ಹೊರಗಡೆಯಿಂದ ಬರುವಂತಹ ನೆಗೆಟಿವಿಟಿಯನ್ನು ಅಲ್ಲೇ ತೊಡೆದು ಹಾಕ್ತಾರೆ, ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ. ಈ ಕಾರಣದಿಂದ ಯಾವಾಗಲೂ ಅಷ್ಟೇ ಮನೆ ಹೊರಗಡೆ ಮತ್ತು ಮನೆ ಒಳಗಡೆ ಶುದ್ಧವಾಗಿರಬೇಕು ಅಂತ ಹೇಳೋದು. ಹೊಸಲು ಕೂಡ ಯಾವಾಗಲೇ ಆಗಲೂ ಕಳಕಳಿಯಾಗಿ ಲಕ್ಷಣವಾಗಿ ಅಲಂಕಾರದಿಂದ ಕೂಡಿರಬೇಕು. ಅರಿಶಿನ ಕುಂಕುಮ ಹೂ ರಂಗೋಲಿ ಎಲ್ಲ ಹಾಕಿ ಅಲಂಕಾರ ಮಾಡಿರಬೇಕು. ಆದರೆ ಬೆಳಗ್ಗೆ ಹೊತ್ತು ಮಾಡಬೇಕು. ನೀವು ಯಾವುದೇ ವ್ರತ ಪೂಜೆಗಳನ್ನು ಮಾಡಿ ಬೆಳಗ್ಗೆನೇ ಬಾಗಿಲು ತೊಳೆದು ರಂಗೋಲಿ ಹಾಕಬೇಕು. ಹೊಸಲಿಗೂ ಕೂಡ ತೊಳೆದು ಒರೆಸಿ ರಂಗೋಲಿ ಹಾಕಬೇಕು, ಅರಿಶಿನ ಕುಂಕುಮ ಹಚ್ಚಬೇಕು ಅಂತ ಹೇಳೋದು. ಸಂಜೆ ಹೊತ್ತು ಹೊಸಲಿಗೆ ಅರಿಶಿನ ಕುಂಕುಮ ಹಚ್ಚಬಾರ್ದು, ತುಳಸಿ ಗಿಡಕ್ಕೂ ಕೂಡ ಹಚ್ಚಬಾರ್ದು ಅಂತ ಹೇಳ್ತಾರೆ. ಹೆಚ್ಚಾಗಿ ಮಹಾಲಕ್ಷ್ಮಿ ಸಂಚಾರ ಆಗೋದೇ ಗೋಧೂಳಿ ಸಮಯದಲ್ಲಿ. ಆ ಸಮಯದಲ್ಲಿ ಬಾಗಿಲಲ್ಲಿಟ್ಟು ಒಳಗಡೆ ಬರಬೇಕು ವಿನಃ ನಾವು ಆ ಸಮಯದಲ್ಲಿ ಹೊಸಲಿಗೆ ಅರಿಶಿನ ಕುಂಕುಮ ಹಚ್ಚಬಾರ್ದು. ಅಂದರೆ ಆಗ ಕುಂಕುಮ ತಗೊಂಡು ಅವರು ಹಾಗೆ ಹೊರಡೇ ಹೋಗ್ತಾರೆ ಅನ್ನೋ ಒಂದು ನಂಬಿಕೆ. ಅಷ್ಟೇ ಅಲ್ಲದೆ ಯಾವುದೇ ಪುರಾಣದ ಪ್ರಕಾರನೂ ಇದೆಲ್ಲ ಕಥೆಗಳೆಲ್ಲ ಏನೂ ಇಲ್ಲ, ಒಬ್ಬರ ಬಾಯಿಂದ ಒಬ್ಬರಿಗೆ ಇದನ್ನೆಲ್ಲ ಕೇಳಿರೋದು. ಹಾಗಾಗಿ ಸಂಜೆ ಹೊತ್ತು ಹೊಸಲಿಗೆ ಅರಿಶಿನ ಕುಂಕುಮ ಹಚ್ಚಬೇಡಿ. ಅಕಸ್ಮಾತ್ ಬೆಳಗ್ಗೆ ಹೊತ್ತು ನಿಮಗೆ ಹಚ್ಚೋಕ್ಕಾಗಿಲ್ಲ ಅಂದರೆ ಕೂಡ ಸಂಜೆ ಕೂಡ ಮಾಡ್ಬೋದು. ಬರೀ ಹೂವನ್ನಿಟ್ಟು ಪೂಜೆ ಮಾಡಿದ್ರೆ ಸಾಕಾಗತ್ತೆ. ಅರಿಶಿನ ಕುಂಕುಮ ಇಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಬರೀ ರಂಗೋಲಿ ಇಟ್ಟು ಹೂ ಇಟ್ಟು ಅಲಂಕಾರ ಮಾಡಿ ಪೂಜೆ ಮಾಡಿದ್ರೆ ಆಗತ್ತೆ. ಅಂದರೆ ಎಷ್ಟೋ ಜನ ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಳಿಗೆ ಬೆಳಗ್ಗೆ ಅವರಿಗೆ ಏನಾದರೂ ಹೊಸಲಿಗೆ ಪೂಜೆ ಮಾಡೋದಕ್ಕಾಗಲಿಲ್ಲ ಅಥವಾ ಅರಿಶಿನ ಕುಂಕುಮ ಹಚ್ಚೋದಕ್ಕೆ ಸಮಯ ಇಲ್ಲ ಆಗಲಿಲ್ಲ ಅಂತ ಹೇಳಿದ್ರೆ ಸಂಜೆ ಬಂದು ಈ ಕೆಲಸ ಎಲ್ಲ ಮಾಡಿಕೊಳ್ಳೋಣ ಅಂತ ಹಾಗೆ ಬಿಟ್ಟು ಹೋಗಬಾರ್ದು, ಬೆಳಗ್ಗೆನೇ ಮಾಡಬೇಕು. ಈ ಕೆಲಸ ಹೊರಗಡೆ ಹೋಗೋವರಿಗೆ ಎಲ್ಲರಿಗೂ ಕೂಡ ಒಂದು ರೀತಿಯದ್ದು ಪಾಸಿಟಿವ್ ವೈಬ್ಸ್ ಇರಬೇಕು ಅಂತ ಹೇಳಿ ಆದಷ್ಟು ಬೆಳಗ್ಗೆನೇ ಹೊಸಲನ್ನು ತೊಳೆಯೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ನಾವು ನವರಾತ್ರಿ ಸಮಯದಲ್ಲಿ ಸಂಜೆ ಮೇಲೇ ಪೂಜೆ ಮಾಡೋದು, ಹೊಸಲಿನ ಪೂಜೆ ಆಗಲಿ ಮನೆಯಲ್ಲೂ ಕೂಡ ಅಷ್ಟೇ ಅಲ್ವಾ. ಹಾಗಾಗಿ ಯಾವ ಸಮಯದಲ್ಲಿ ನಾವು ಯಾವ ಥರ ಕೆಲಸಗಳನ್ನ ಮಾಡ್ಕೋಬೇಕೋ ಆ ರೀತಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ತಿಳ್ಕೊಂಡಿರೋದೇ ಸರಿನಾ ತಪ್ಪಾ ಅನ್ನೋ ಕನ್ಫ್ಯೂಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಿಂದಿನಿಂದ ನಾವು ಏನು ಪಾಲಿಸ್ಕೊಂಡು ಬಂದಿರ್ತೀವೋ ಅದೇ ಒಳ್ಳೆಯದು.
ಮತ್ತು ತುಳಸಿ ಗಿಡನೂ ಕೂಡ ದೇವರಲ್ವ, ತುಳಸಿ ಗಿಡನೂ ಮಹಾಲಕ್ಷ್ಮಿ ಸ್ವರೂಪನೇ. ಅದನ್ನು ಮಾತ್ರ ಯಾಕೆ ಒಳಗಡೆ ಇಟ್ಕೊಳ್ಳಲ್ಲ, ಯೋಚನೆ ಮಾಡಿ. ಹೊರಗಡೆಯಿಂದಾನೇ ಯಾಕೆ ಅರಿಶಿನ ಕುಂಕುಮ ಎಲ್ಲ ಹಚ್ತೀವಿ, ತುಳಸಿ ಗಿಡನ ಮಾತ್ರ ಯಾಕೆ ಒಳಗಡೆ ಇಟ್ಟು ಪೂಜೆ ಮಾಡಲ್ಲ? ಯೋಚನೆ ಮಾಡಿ. ಮನೆ ಒಳಗಡೆ ಮಾತ್ರ ಪಾಸಿಟಿವ್ ಎನರ್ಜಿ ಇದ್ದರೆ ಸಾಲದು, ಮನೆ ಹೊರಗಡೆನೂ ಕೂಡ ಪಾಸಿಟಿವ್ ಎನರ್ಜಿ ಇರಬೇಕು, ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿರಬೇಕು. ಆ ಕಾರಣದಿಂದಲೇ ನಾವು ತುಳಸಿ ಗಿಡಗಳನ್ನು ಹೊರಗಡೆ ಇಟ್ಟು ಪೂಜೆ ಮಾಡ್ತೀವಿ. ಹಾಗೆ ಹೊಸಲಿಗೂ ಕೂಡ ಅಷ್ಟೇ, ಹೊರಗಡೆಯಿಂದನೇ ತೊಳಿಬೇಕು, ಅರಿಶಿನ ಕುಂಕುಮ ಹಚ್ಚಬೇಕು, ರಂಗೋಲಿ ಹಾಕಬೇಕು, ಹೂ ಇಡಬೇಕು, ಪೂಜೆ ಮಾಡಬೇಕು. ಇದು ಸರಿಯಾದ ವಿಧಾನ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಕೂಡ ಹೀಗೆ ಮಾಡ್ತಾ ಇದ್ದೀನಿ. ಯಾರಿಗೂ ಕೂಡ ಬೇಜಾರು ಮಾಡುವಂತಹ ಉದ್ದೇಶ ನನಗಿಲ್ಲ. ಉಳಿದದ್ದು ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು. ಇವತ್ತಿನ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋನಾದರೂ ಇಷ್ಟ ಆಯಿತು ಅಂದರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.